ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್. ನಾನು ಇವತ್ತು ಮಳಲಿ ಫಾಲ್ಸ್ಗೆ ಹೋಗ್ತಾ ಇದ್ದೇನೆ. ಅಂದರೆ ಈಗ ದರ್ಬೆಗೆ ಎತ್ತಿ ಈಗ ಅಂದರೆ ಕಾಣೂರು ರೂಟಲ್ಲಿ ಇದ್ದೇನೆ. ಕಾಣೂರು ರೂಟಲ್ಲಿ ನಿಲ್ಲಿಸ್ತೇನೆ ಈಗ ಗಾಡಿ. ಮತ್ತು ಏನಂದರೆ ಈಗ ಏರೆಲ್ಲ ಪ್ರೆಷರ್ ಚೆಕ್ ಮಾಡಿ 30 ಮತ್ತು 25, ಫ್ರಂಟಿಗೆ 25, ಬ್ಯಾಕಿಗೆ 30 ಏರ್ ಪ್ರೆಷರ್. ಮತ್ತೊಂದು 200 ರೂಪಾಯಿ ಪೆಟ್ರೋಲ್ ಹಾಕಿದ್ದೇನೆ. ಹಾಗೆ ಮತ್ತು ಪೆಟ್ರೋಲ್ಸ್ ಉಂಟು ಗಾಡಿಯಲ್ಲಿ. ಈಗ ಇನ್ನು ಹೊರಟೆ. ಈಗ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿದ್ದು. ಈಗ ನೀರು ಕೊಡ್ತು ಇನ್ನು ಹೋಗುದು ಸೀದಾ ಇನ್ನು ಡೈರೆಕ್ಟ್ ಸುಬ್ರಹ್ಮಣ್ಯದಿಂದ 60 ಕಿಲೋಮೀಟ್ರ್ ಇದೆ ಅಲ್ಲಿಗೆ ಮಳಲಿ ಫಾಲ್ಸಿಗೆ. ಮೊನ್ನೆ ನನ್ನ ಬ್ರದರ್ ಅವರು ಎಲ್ಲ ಹೋಗಿದ್ದಾರೆ. ಹಾಗೆ ನನಗೆ ಸ್ವಲ್ಪ ಸೋಲೋ ಟ್ರಾವೆಲ್ ಇಷ್ಟ, ಸೋಲೋ ರೈಡಿಂಗ್ ಇಷ್ಟ ನನಗೆ. ಹಾಗೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಆಲ್ ಆಪ್ಷನ್ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ಕಂಟಿನ್ಯೂ ವ್ಲಾಗ್. ಈಗ ಹೋಗ್ತೇನೆ, ನೆಕ್ಸ್ಟ್ ವ್ಲಾಗ್ ಮಾಡುವಾಗ ಕಂಟಿನ್ಯೂ ಮಾಡ್ತೇನೆ. ಓಕೆ, ಇಲ್ಲಿ ಸ್ವಲ್ಪ ಆಚೆ ಆದರೆ ಗುಂಡಿಗೆ ಕಣಿಯಲ್ಲಿ ಬೀಳ್ತೇವೆ ಹಾಗೆ. ಓಕೆ, ಹಾಯ್ ಫ್ರೆಂಡ್ಸ್, ನಾನು ಈಗ ಕುಮಾರಧಾರ ನದಿ ಹತ್ರ ತಲುಪಿದೆ. ಕುಮಾರಧಾರ ನದಿ ಅಂದರೆ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ ಇದ್ದೇನೆ. ಏನು ಇಲ್ಲಿಗೆ ಎತ್ತಿ ಆಯ್ತು. ಈಗ ಗಂಟೆ ಎಷ್ಟು ಆಯಿತು ಅಂದರೆ 12 ಕಾಲು ಆಯಿತು. 12 ಕಾಲು. ಇನ್ನೀಗ ಒಂದು 47 ಕಿಲೋಮೀಟ್ರ್ ಉಂಟು ಅಲ್ಲಿಗೆ ಹೋಗಲಿಕ್ಕೆ. ಈಗ ಇನ್ನೀಗ ಹೋಗಬೇಕು. ಇಲ್ಲಿ ಒಂದು ಸ್ವಲ್ಪ ನಿಲ್ಲಿಸಿ ಈಗ ಒಂದು 68 ಕಿಲೋಮೀಟ್ರ್ ಆಯಿತು ಮನೆಯಿಂದ ಬಂದದ್ದು. ಇನ್ನು ಒಂದು 47-48 ಕಿಲೋಮೀಟ್ರ್ ಅಂತೂ ಬರ್ತದೆ ಅಲ್ಲಿ ಮ್ಯಾಪಲ್ಲಿ, ಗೂಗಲ್ ಮ್ಯಾಪಲ್ಲಿ ನೋಡಬೇಕೀಗ. ಅಲ್ಲಿ ಜನ ಹೇಗಿದ್ದಾರೆ ಗೊತ್ತಿಲ್ಲ. ಮತ್ತು ಈಗ ನಾನು ಹೋಗಿ ಮತ್ತು ಅಲ್ಲಿ ಎತ್ತಿದ ಮೇಲೆ ಒಂದು ವ್ಲಾಗ್ ಮಾಡ್ತೇನೆ, ಕಂಟಿನ್ಯೂ ಮಾಡ್ತೇನೆ. ಓಕೆ, ಈಗ ಸಪೋರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್. ಮತ್ತೊಮ್ಮೆ ನಿಮಗೆ ಸ್ವಾಗತ. ನಾನೀಗ ಒಂದು ಸ್ಪಾಟ್ ಸಿಕ್ಕಿತ್ತು. ಇಲ್ಲಿ ನದಿಯ ಅಂದರೆ ಹೊಳೆಯ ಗೊತ್ತಿಲ್ಲ, ಒಳ್ಳೆ ಪ್ಲೇಸ್ ನೋಡಿ ಹೇಗೆ ನೀರು ಹೋಗ್ತಾ ಇದೆ. ಭಾರಿ ಚಂದ ಇದೆ ಪ್ಲೇಸ್. ಬನ್ನಿ ಇಲ್ಲೇ ಹೋಗುವ. ಇಲ್ಲೊಂದು ಪ್ಲೇಸ್ ಉಂಟು, ಇಲ್ಲಿ ಭಾರಿ ಚಂದ ಉಂಟು ಸೀನರಿ, ಎಷ್ಟು ಚಂದ ಉಂಟು ನೋಡಿ. ಮಂಗಗಳೆಲ್ಲ ತುಂಬ ಉಂಟು ಈ ಕಡೆ. ಬಿಸಿಲೆಘಾಟ್ ಬರುವಾಗ ಮಂಗಗಳಿಗೆ ಏನಾದರೂ ಆಹಾರ ತನ್ನಿ. ನೋಡಿ ಇಲ್ಲಿ ಭಾರಿ ಚಂದ ಉಂಟು ಸೀನ್ ಮಾತ್ರ ಭಾರಿ ಚಂದ ಇದೆ. ಎಂತ ಹೇಳೋದು, ಪ್ರಕೃತಿಯ ಸೌಂದರ್ಯವೇ ಹಾಗೆ, ನೇಚರ್ ಅಂದರೆ ಹಾಗೆ, ಅಷ್ಟು ಚಂದ ಇದೆ. ಇಲ್ಲಿ ಇವತ್ತಷ್ಟು ವಾಹನಗಳಿಲ್ಲ ಬಿಸಿಲೆಘಾಟಲ್ಲಿ. ಇವತ್ತು ಗುರುವಾರ, ಸಂಡೇ ಶನಿವಾರ ಇರ್ಬೋದು, ಜನ ಬರ್ಬೋದು. ಇಲ್ಲಿ ಶನಿವಾರ ಆಯ್ತರ ಬರ್ಬೋದು. ಇವತ್ತೇನೋ ಗೊತ್ತಿಲ್ಲ, ಜನ ಕಮ್ಮಿ ಇದ್ದಾರೆ. ರೋಡು ಎಲ್ಲ ಖಾಲಿ ಉಂಟು. ಓಕೆ, ಮಳಲಿ ಫಾಲ್ಸ್ ತಲುಪಿದ ಕೂಡಲೇ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಈಗ ನಾನೊಂದು ಮಧ್ಯಾಹ್ನ ಹೊತ್ತಿಗೆ ಪಲಾವ್ ತಿಂದೆ.
ಊಟಕ್ಕೆ 80 ರೂಪಾಯಿ ಅಂತ ಹೇಳಿದರು ಹೋಟ್ಲಲ್ಲಿ. 80 ರೂಪಾಯಿ ಊಟ ಸ್ವಲ್ಪ ಕಷ್ಟ ಅಲ್ಲ, ಬಜೆಟ್ ಕಮ್ಮಿ ಇತ್ತು. 60 ರೂಪಾಯಿದು ಪಲಾವ್ ತಿಂದೆ ಈಗ. ಈಗ ನಾನು ಮಳವಳ್ಳಿ ಫಾಲ್ಸ್ ರೋಡ್ ಅಲ್ಲೇ ಇದ್ದೇನೆ, ಇನ್ನೀಗ ಹೋಗೋದು. ಈಗ ಇದೇ ರೋಡಲ್ಲಿ ಒಂದು 16 ಕಿಲೋಮೀಟರ್ ತೋರಿಸ್ತದೆ. ಮಳವಳ್ಳಿ ಫಾಲ್ಸ್ ರೀಚ್ ಆದ ಕೂಡಲೇ ಕಂಟಿನ್ಯೂ ಮಾಡ್ತೇನೆ ಬ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹೀಗೆ ಲೈಕ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೆ ಹೇಗೆ ಅನಿಸ್ತು ನನ್ನ ಈ ವಿಡಿಯೋ. ಪುಣಚದಿಂದ ಮಳವಳ್ಳಿ ಫಾಲ್ಸ್ ಟ್ರಿಪ್. ಮೊನ್ನೆ ನಾನು ಒಬ್ಬನೇ ಗುರುವಾಯೂರಿಗೆ ಹೋಗಿ ಬಂದಿದ್ದೇನೆ ದೇವಸ್ಥಾನಕ್ಕೆ. ಹಾಗೆ ಇದು ಮಳವಳ್ಳಿ ಫಾಲ್ಸ್ ಒಂದು ಹೋಗ್ಬೇಕಂತ ಇತ್ತು. ಹಾಗೆ ಮತ್ತು ನಾನು ಸೋಲೋ ಟ್ರಾವೆಲಿಂಗೇ ಇಷ್ಟಪಡ್ತೇನೆ ಹೆಚ್ಚು. ಸೋಲೋ ರೈಡಿಂಗ್ ನನಗೆ ತುಂಬ ಇಷ್ಟ ಆಗ್ತದೆ. ನಮ್ಮಷ್ಟಕ್ಕೆ ಬ್ರೇಕ್ ತೊಗೊಳ್ಬೋದು, ನಮ್ಮಷ್ಟಕ್ಕೆ ಫುಡ್ ಎಲ್ಲ ತಗೊಳ್ಬೋದು, ಹೀಗೆ ವಾಶ್ರೂಮ್ಗೆ ಸಹ ಹೋಗ್ಬೋದು. ಒಂಥರ ಸೋಲೋ ಟ್ರಾವೆಲಿಂಗು, ಸೋಲೋ ರೈಡಿಂಗೇ ನಾನು ಇಷ್ಟಪಡ್ತೇನೆ ತುಂಬ. ಹಾಗೆ ಈಗ ನಾನು ಇದು ನಮ್ಮ ಮಳವಳ್ಳಿ ಫಾಲ್ಸ್ ರೋಡಲ್ಲಿದ್ದೇನೆ. ಇನ್ನು ಕಂಟಿನ್ಯೂ ಹೋಗ್ತಾ ಇದ್ದೇನೆ, ಈಗ ಇನ್ನೂ ಹೋಗ್ತೇನೆ. ಹಾಗೆ ಇಲ್ಲೊಂದು ಎಂತೋ ಸ್ಪಾಟಿನ ಹೆಸರು ಹಂಡಹಳ್ಳಿ ಹಾಗೇನೋ ಇತ್ತು. ಹೋಟ್ಲು ಒಳ್ಳೆ ಇದೆ, ಭಾರಿ ಟೇಸ್ಟ್ ಇದೆ, ಪಲಾವ್ ಎಲ್ಲ ಒಳ್ಳೆ ಇತ್ತು. ನನಗೆ ಪಲಾವ್ ಬೇರೆ ಫೇವ್ರೇಟ್ ನಂದು. ಮತ್ತೇನೆಂದರೆ ಊಟ ಇದೆ, ಊಟಕ್ಕೆ 80 ರೂಪಾಯಿ ಅಂತ ಇದ್ರು. ಮತ್ತು ಸುಮ್ಮನೆ 20 ರೂಪಾಯಿ ಕಡಿಮೆ ಆಗ್ತದಲ್ಲ ಅಂತ ಆಯಿತು. ಹಾಗಂತ ಕುರೆ ಕಟ್ಟೋದಲ್ಲ, ಅಂದರೆ ಎಂತ ಹೇಳೋದು, ಅದಕ್ಕೆ 20 ರೂಪಾಯಿ ಕಡಿಮೆ ಆಗ್ತದಲ್ಲ, ಸುಮ್ಮನೆ ಯಾಕೆ, ಹಣ ಉಳಿದಷ್ಟು ನಮಗೆ ಒಳ್ಳೆಯದು ಟ್ರಾವೆಲ್ ಮಾಡ್ತಾ ಇರುವಾಗ. ಹಾಗೆ ಓಕೆ, ಕಂಟಿನ್ಯೂ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಹಾಗೆ ಇನ್ನು ಮಳವಳ್ಳಿ ಫಾಲ್ಸ್ ರೀಚ್ ಆದ ಕೂಡಲೇ ವೀಡಿಯೋ ಮಾಡ್ತೇನೆ. ಇನ್ನು ಎಲ್ಲಿ ಬ್ರೇಕ್ ತೊಗೊಳ್ಳಲ್ಲ, ಕಂಟಿನ್ಯೂ ಹೋಗ್ತಾ ಇರ್ತೇನೆ ಬೈಕಲ್ಲಿ. ಹಾಯ್ ಫ್ರೆಂಡ್ಸ್, ಮಳವಳ್ಳಿ ಫಾಲ್ಸು ತಲುಪಿದೆ. ಅಂದರೆ ಸ್ವಲ್ಪ ಲೇಟ್ ಆಯಿತು. ನಾನಂದರೆ ಸ್ವಲ್ಪ ಅಲ್ಲಿ ಬ್ರೇಕ್ ತಗೊಳ್ಳೋದು ಜಾಸ್ತಿ ನಾನು. ಅಂದರೆ ಈಗ ಫಾಲ್ಸಿಗೆ ನಾನು ರೀಚ್ ಆದೆ. ಈಗ 400 ಮೆಟ್ಲು ಇಳಿಬೇಕು, ಪುನಃ 400 ಮೆಟ್ಲು ಹತ್ತಬೇಕು. ಈಗ ನೋಡಿ ಫಾಲ್ಸ್ ಕಾಣ್ತಾ ಇದೆ ಇಲ್ಲಿ ನನ್ನ ಎದುರು. ಎಂಥ ಸೀನ್ ಭಾರಿ ಚೆಂದವಿದೆ ಉಂಟು ಮಾತ್ರ. ಈಗ ನಾನು ಕೆಳಗೆ ಹೋಗ್ತೇನೆ. ಈಗ ಕೆಳಗೆ ಹೋದ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ವ್ಲಾಗ್. ಫಾಲ್ಸ್ ಭಾರಿ ಚೆಂದ ಇದೆ ನೋಡಿ, ಸೀನ್ ಅಂತೂ ಸೂಪರ್. ಸೈಕಾದೆ ನಾನು ನೋಡಿ ಪ್ಲೇಸ್. ಸೈಕಾಗೋದೆ ಅಂತ ಒಂದು ಪದ್ಯ ಇಲ್ವಾ, ಹಾಗೆ ಆಯಿತು. ಎಂಥ ಸೀನ್, ಒಳ್ಳೆ ನೇಚರ್ ಬ್ಯೂಟಿ ಅಂದರೆ ಹೀಗೆ. ಪ್ರಕೃತಿಯ ಸೌಂದರ್ಯವನ್ನು ನಾವು ಮನುಷ್ಯರಾದವರು ನಾವೆಲ್ಲರೂ ಸವಿಲೇಬೇಕು. ಇದು ಅಲ್ಲಿ ಇಲ್ಲಿ ನಾವು ಏನಾದರೂ ಖರ್ಚು ಮಾಡ್ತೇವೆ. ಇಂಥ ಒಂದು ಪ್ರಕೃತಿಯ ಅಂತ ಹೇಳೋದು, ಈ ಪ್ಲೇಸನ್ನೆಲ್ಲ ನೋಡಬೇಕು ನಾವು ಜೀವನದಲ್ಲಿ. ಹಾಗೆ 400 ಮೆಟ್ಲು ಇಳಿಕುಂಟು, ಈಗ ಹೋಗುವ. ಓಕೆ, ಹಾಯ್ ಫ್ರೆಂಡ್ಸ್, ಮೆಟ್ಲು ಇಳ್ಕೊಂಡು ಹೋಗ್ತಾ ಇದ್ದೇನೆ ಮಳವಳ್ಳಿ ಫಾಲ್ಸಿಗೆ. ನೋಡಿ ಮೆಟ್ಲು ಹೇಗಿದೆ ಅಂತ. 400 ಮೆಟ್ಲು ಇದೆ. ಇಳಿಲಿಕ್ಕೆ ಸುಲಭ, ಪುನಃ ಹತ್ತುವಾಗ ಒಂದು ವೀಡಿಯೋ ಮಾಡ್ತೇನೆ ನೋಡಿ. ನನ್ನ ಸಿಚುವೇಶನ್ ಹೇಗಿರ್ತದೆ ಅಂತ ಹೇಳಿಕ್ಕಾಗಲ್ಲ. ಮೆಟ್ಲು ತುಂಬ ಇದೆ ಅಂತೆ, 400 ಮೆಟ್ಲು ನೋಡಿ. ಇಲ್ಲಿ ಒಂದು ಬಂತು, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಸೈಡಿಂದ, ಅದು ಕರೆಕ್ಟ್ ಕಾಣೋದಿಲ್ಲ. ಇದು ಇಳಿಲಿಕ್ಕೆ ಸುಲಭ, ಮತ್ತು ಹತ್ತಲಿಕ್ಕೆ ಅಮ್ಮ ಹಬ್ಬ ಆಗ್ತದೆ, ಅಮ್ಮ ಹಬ್ಬ ಅಂತ ಆಗ್ತದೆ. ಸ್ವಲ್ಪ ಆಚೀಚೆ ಆದರೆ ಕೆಳಗೆ ಬೀಳ್ತದೆ ಪ್ರಪಾತ. ಫ್ರೆಂಡ್ಸ್, ಜಲಪಾತ ತಲುಪ್ತಾ ಬಂದೆ ನೋಡಿ, ಫಾಲ್ಸ್ ಬಂತು. ಮಳವಳ್ಳಿ ಫಾಲ್ಸ್ ಸರಿ ಕಾಣ್ತದೆ ಗೊತ್ತಿಲ್ಲ ನೋಡಿ, ತಲುಪಿದೆ. 400 ಮೆಟ್ಲು ಉಂಟು, ಈಗ ಪೂರ್ತಿ ಇಳ್ದಾಗಲಿಲ್ಲ. ಫಾಲ್ಸ್ ರೀಚ್ ಆದೆ, ಇನ್ನು ಸ್ವಲ್ಪ ಇದೆ ನೋಡಿ, ತಲುಪಿದೆ ಮಳವಳ್ಳಿ ಫಾಲ್ಸ್. ಹೇಗಿದೆ ಫಾಲ್ಸ್? ಫಾಲ್ಸ್ ಸೌಂಡಲ್ಲಿ ನಿಮ್ಗೆ ಕೇಳ್ತದ ಇಲ್ವ ಗೊತ್ತಿಲ್ಲ ನನಗೆ. ಯಾರು ಕೆಚ್ಚೋದಿಲ್ಲ ಇಲ್ಲಿ, ಇವತ್ತು ಜನ ಕಡಿಮೆ ಉಂಟು. ಹಾಗೆ ನೋಡಿ ಫಾಲ್ಸ್ ಹೇಗುಂಟಂತ.
ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್. ಮತ್ತೊಮ್ಮೆ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಚ್ಚಿ ಹೋಯಿತು 400 ಮೆಟ್ಲಿಗೆ ಹತ್ತಲಿಕ್ಕೆ. ಈಗ ನಾನು ಸ್ವಲ್ಪ ಮೇಲೆ ಬಂದೆ, ಒಂದು 250 ಮೆಟ್ಲು ಹತ್ತನೇ ಗೊತ್ತಿಲ್ಲ, ಎಷ್ಟು ಮೆಟ್ಟಿಗೆ ಗೊತ್ತಿಲ್ಲ. ಎಳಿಲಿಕ್ಕೆ ಸುಲಭ. ನಾನು ಆಗಲೇ ಹೇಳಿದೆ ನಿಮಗೆ ಹತ್ತುವ ವೀಡಿಯೋ ಮಾಡ್ತೇನೆ ಅಂತ. ಸುಸ್ತಾಯಿತು. 5 ಗಂಟೆಗೆ ಕ್ಲೋಸ್ ಅಂತ ಇದೆ, 5:30ಗೆ ತಲುಪಬೇಕು ಮೇಲೆಗೆ. ಹಾಗೇನು ಮಾಡಲಿಕ್ಕಿಲ್ಲ, ಆದರೆ ರೂಲ್ಸ್ ಪ್ರಕಾರ ನಾವು ತಲುಪಿದ್ರೆ ಒಳ್ಳೆಯದಲ್ಲ. ಈಗ 5:26 ಆಯಿತು. ಹೌದಾ, ಬಚ್ಚಿ ಹೋಗ್ತದೆ. 400 ಮೆಟ್ಲಲ್ಲ ಹತ್ತಲಿಕ್ಕೆ. ಇಳೀಲಿಕ್ಕೆ ಸುಲಭ, ಹತ್ತಲಿಕ್ಕೆ ಕಷ್ಟ. ಓಕೆ ಫ್ಯಾನ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಫಾಲ್ಸ್ ಹೇಗುಂಟು ಅಂತ ಹೇಳಿ. ಹೆಚ್ಚು ಮಾತಾಡಲಿಕ್ಕೆ ಆಗ್ತಿಲ್ಲ, ಗೊತ್ತಿದೆಯಲ್ಲ ನಿಮಗೆ, ಟಯರ್ಡ್ ಆಗಿದ್ದೇನೆ ಫುಲ್ಲು. ಹಾಗೆ ಮತ್ತೊಂದು ಹೊಸ ವೀಡಿಯೋ ನಿಮ್ಮೊಂದಿಗೆ ಬರ್ತೇನೆ. ಹೊಸ ವೀಡಿಯೋಕ್ಕೆ ಕಾಯ್ತಾರೆ. ಫಾಲ್ಸು ಭಾರಿ ಚೆಂದ ಉಂಟು, ಭಾರಿ ಚೆಂದ ಉಂಟು. ಇಲ್ಲಿ ಒಂದು ಚಾರ್ಜ್ ಇಲ್ಲ, ಪಾರ್ಕಿಂಗ್ ಮಾತ್ರ 20 ರೂಪಾಯಿ ಚಾರ್ಜ್. ಒಳ್ಳೆ ಫಾಲ್ಸು. ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್. ಮತ್ತೊಮ್ಮೆ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಚ್ಚಿ ಹೋಯಿತು 400 ಮೆಟ್ಲಿಗೆ ಹತ್ತಲಿಕ್ಕೆ. ಈಗ ನಾನು ಸ್ವಲ್ಪ ಮೇಲೆ ಬಂದೆ, ಒಂದು 250 ಮೆಟ್ಲು ಹತ್ತನೇ ಗೊತ್ತಿಲ್ಲ, ಎಷ್ಟು ಮೆಟ್ಟಿಗೆ ಗೊತ್ತಿಲ್ಲ. ಎಳಿಲಿಕ್ಕೆ ಸುಲಭ. ನಾನು ಆಗಲೇ ಹೇಳಿದೆ ನಿಮಗೆ ಹತ್ತುವ ವೀಡಿಯೋ ಮಾಡ್ತೇನೆ ಅಂತ. ಸುಸ್ತಾಯಿತು. 5 ಗಂಟೆಗೆ ಕ್ಲೋಸ್ ಅಂತ ಇದೆ, 5:30ಗೆ ತಲುಪಬೇಕು ಮೇಲೆಗೆ. ಹಾಗೇನು ಮಾಡಲಿಕ್ಕಿಲ್ಲ, ಆದರೆ ರೂಲ್ಸ್ ಪ್ರಕಾರ ನಾವು ತಲುಪಿದ್ರೆ ಒಳ್ಳೆಯದಲ್ಲ. ಈಗ 5:26 ಆಯಿತು. ಹೌದಾ, ಬಚ್ಚಿ ಹೋಗ್ತದೆ. 400 ಮೆಟ್ಲಲ್ಲ ಹತ್ತಲಿಕ್ಕೆ. ಇಳೀಲಿಕ್ಕೆ ಸುಲಭ, ಹತ್ತಲಿಕ್ಕೆ ಕಷ್ಟ. ಓಕೆ ಫ್ಯಾನ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಫಾಲ್ಸ್ ಹೇಗುಂಟು ಅಂತ ಹೇಳಿ. ಹೆಚ್ಚು ಮಾತಾಡಲಿಕ್ಕೆ ಆಗ್ತಿಲ್ಲ, ಗೊತ್ತಿದೆಯಲ್ಲ ನಿಮಗೆ, ಟಯರ್ಡ್ ಆಗಿದ್ದೇನೆ ಫುಲ್ಲು. ಹಾಗೆ ಮತ್ತೊಂದು ಹೊಸ ವೀಡಿಯೋ ನಿಮ್ಮೊಂದಿಗೆ ಬರ್ತೇನೆ. ಹೊಸ ವೀಡಿಯೋಕ್ಕೆ ಕಾಯ್ತಾರೆ.